ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಸ್ನೇಹಿತರೆ, ನಿಮ್ಗಾಳೆ ಗೊತ್ತಿರುವಾಗೆ ನಮ್ಮ ಒಂದು ಚಾನಲಲ್ಲಿ ಕಳೆದ ಒಂದು 2 ರಿಂದ 3 ತಿಂಗಳು ಸ್ಕಾಲರ್ಶಿಪ್ ಅಪ್ಡೇಟ್ ಕೊಡ್ತಾ ಬಂದಿದ್ವಿ. ಸರಿ, ಎಷ್ಟೋ ಹುಡುಗರು ಇದ್ರ ತಕ್ಕನಂಗೆ ಏನಪ್ಪ ಅಂದರೆ ನನಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಿದ್ದಾರೆ, ಬ್ರದರ್ ನೀವು ಹೇಳಿರ್ತಕ್ಕಂಥ ಸ್ಕಾಲರ್ಶಿಪ್ ಎಷ್ಟೋ ನಮಗೆ ಬಂದಿದ್ದಾವೆ, ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ. ಸೊ ಹಂಗಾಗ್ಬಿಟ್ಟು ನನಗೆ ತುಂಬ ಖುಷಿಯಾಗುತ್ತೆ ಆ ಒಂದು ಕಮೆಂಟ್ಸನ್ನು ನೋಡಿ. ಸರಿ, ಈಗ ಅದ್ರ ತಕ್ಕನಂಗೆ ನಾನು ಕೆಲವೊಂದಿಷ್ಟು ಮೇನ್ ಬರುವಂಥ ಮಾತ್ರ ಸ್ಕಾಲರ್ಶಿಪ್ಗಳು ಮಾತ್ರ ಹೇಳ್ತಾ ಇರ್ತೀನಿ. ಸುಮ್ಗೆ ಅಂದರೆ ಬಡ್ಡಿ ಫೋರ್ ಸ್ಟಡಿದಲ್ಲಿ ಕೂಡ ಭಾಳಷ್ಟು ಸ್ಕಾಲರ್ಶಿಪ್ ಬಿಡ್ತಾ ಇರ್ತಾರೆ, ಹಾಗಂತ ಎಲ್ಲನೂ ಕೂಡ ಹೇಳ್ತಾರಲ್ಲ. ನಿಮಗೆ ಅಂದರೆ ಕೆಲವೊಂದಿಷ್ಟು ಮಾತ್ರ ಹುಡುಗರಿಗೆ ಬರ್ತಾ ಇರ್ತವೆ, ಜೆನ್ಯೂನ್ ಇರ್ತವೆ ಅಂತ ಮಾತ್ರ ಹೇಳ್ತಾ ಇರ್ತೀನಿ. ಸರಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಿದ್ರೆ ಒಂದೇ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಮೋರ್ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಸರಿ, ಈಗ ನೋಡಿ, ಈ ಒಂದು ಸ್ಕಾಲರ್ಶಿಪ್ಪು ಪ್ರೈವೇಟು ಗೊತ್ತಿರುವಾಗೆ ಬಡ್ಡಿ ಫಸ್ಟ್ ಸ್ಟಡಿದಲ್ಲಿ ಬಂದಿದೆ. ಯಾರೆಲ್ಲಪ್ಪ ಅಂದರೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಏನಿರ್ತಾರೆ, ಎಕನಾಮಿಕಲಿ ವೀಕ್ ಇರ್ತಾರೆ ಅಂಥ ಒಂದು ಸ್ಟೂಡೆಂಟ್ಸ್ಗೆ ಈ ಒಂದು ಸ್ಕಾಲರ್ಶಿಪ್ಪು ಏನೇನೆಲ್ಲ ಇರ್ತದೆ, ಎಲಿಜಿಬಿಲಿಟಿ ಅನ್ನೋ ಎಂತ ಎಲ್ಲನೂ ಕೂಡ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡೋಣಂತೆ. ಸರಿ, ಸ್ಟಾರ್ಟಿಂಗ್ ಮೊದಲಾಗಿ ನೋಡೋದಂತಂದರೆ ನಿಮಗೆ ಕೊಡ್ತಿರೋದು LG ಎಲೆಕ್ಟ್ರಾನಿಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಇವರು ಏನು ಮಾಡ್ತಿದ್ದಾರೆ ಅಂದರೆ ತಮ್ಮ ಒಂದು ಲೈಫ್ಸ್ ಗುಡ್ ಸ್ಕಾಲರ್ಶಿಪ್ ಅಂತ ಒಂದು ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ವರ್ಷನೂ ಕೊಡ್ತಿದ್ದಾರೆ, ಈ ವರ್ಷನೂ ಕೊಟ್ಟಿದ್ದಾರೆ. ಈಗ ಆಳೆ ಬೇಕಾದರೆ ಈ ಹಿಂದೆ ಕೊಟ್ಟಿರ್ತಕ್ಕಂಥ ಲಿಸ್ಟು ಕೂಡ ಬೇಕಾದರೆ ನೋಡ್ಬೋದು, ನೀವು ಬೇಕಾದ್ರೆ ಸಿಗ್ತಾವೆ ನಿಮಗೆಲ್ಲ ಕಡೆ ಕೂಡ. ಸರಿ, ಈಗ ಇದ್ರ ಬಗ್ಗೆ ಸ್ವಲ್ಪ ಹೇಳೋದಂತಂದರೆ, ಸರಿ, ಎಲಿಜಿಬಿಲಿಟಿ ಏನಪ್ಪ ಅಂದರೆ ಒಂದು ಸ್ಕಾಲರ್ಶಿಪ್ಗೆ ನಿಮಗೆ ಗೊತ್ತಿರುವಾಗೆ ಸ್ಟೂಡೆಂಟ್ಸ್ ಮಸ್ಟ್ ಬಿ ಪರ್ಸ್ಯೂಯಿಂಗ್ ಅಂಡರ್ ಗ್ರ್ಯಾಜುಯೇಟ್ ಆರ್ ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸಸ್ ಅಂತಂದರೆ ಇವು ಯಾರಾவது UG ಆರ್ PG ಕೋರ್ಸಸ್ಗಳು ಓದೋರಿಗೆ. ಲೈಕ್ UG ಅಂತಂದರೆ ನಮ್ಮ ಒಂದು ಚಾನಲ್ ಆಲ್ಮೋಸ್ಟ್ UG ಕೋರ್ಸಸ್ ಸ್ಟೂಡೆಂಟ್ಗಳು ನೋಡ್ತಾ ಇರ್ತಾರೆ. ಲೈಕ್ ಈಗ ಇಂಜಿನಿಯರಿಂಗ್ ತೊಗೋರಿ, ಅಥವಾ ನಮ್ಮ BS ನರ್ಸಿಂಗ್ ಸ್ಟೂಡೆಂಟ್ ತೊಗೋರಿ, ಅಥವಾ ಫಾರ್ಮಸಿ ಸ್ಟೂಡೆಂಟು, MBBS, ಈಗ ಆಯುರ್ವೇದಿಕ್ ಮಾಡೋರು, ಅಥವಾ ಡೆಂಟಲ್ ಆಯಿತು, ಮತ್ತು ಅಗ್ರಿಕಲ್ಚರ್, ಈಗ ಯಾರಂದರೆ ನಮ್ಮ KA ಥ್ರೂ ಎಲ್ಲ ಸೀಟ್ ತೊಗೊಂಡು ಹೋಗಿದಾರಲ್ಲ ಅವರೆಲ್ಲ ಒಂದು ಸ್ಟೂಡೆಂಟು. ಮತ್ತು ಮುಂದೆ ಸ್ನಾತಕೋತ್ತರ ಪದವಿ ಓದ್ತಿರ್ತಾರಲ್ಲ PG ಕೋರ್ಸಸ್ಗಳು ಕೂಡ ನೀವು ಇಲ್ಲಿ ಯಾವುದಾದ್ರೂ ಒಂದು ಅಕಾಡೆಮಿಕ್ ಇಯರ್ಲಿ ಕಲಿತಾ ಇರಬೇಕಾಗಿರ್ತದೆ. ಅಂಡರ್ ಕಾಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಅಕ್ರಾಸ್ ಇಂಡಿಯಾ, ಆಲ್ ಓವರ್ ಇಂಡಿಯಾ ಎಲ್ಲ ಒಂದು ಸ್ಟೂಡೆಂಟ್ಸ್ ಕೂಡ ಅಪ್ಲೈ ಮಾಡ್ಬೋದು. ಆ್ಯಂಡ್ ನಮ್ಮ ಕರ್ನಾಟಕದವರು ಕೂಡ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್, ಫಸ್ಟ್ ಇಯರ್ ಸ್ಟೂಡೆಂಟ್ ಮಸ್ಟ್ ಬಿ ಹ್ಯಾವ್ ಸ್ಕೋರ್ಡ್ ಎ ಮಿನಿಮಮ್ 60% ಮಾರ್ಕ್ಸ್ ಇನ್ ದೇರ್ ಕ್ಲಾಸ್ 12th ಎಕ್ಸಾಮಿನೇಷನ್. ಅಂತಂದರೆ ಯಾರಾದ್ರೂ ಈಗ ಫಸ್ಟ್ ಇಯರ್ ಇತ್ತಪ್ಪ ಅಂದರೆ ಈ ಫಾರ್ ಎಕ್ಸಾಂಪಲ್ UG ಕೋರ್ಸಸ್ ಓದ್ತಾ ಇತ್ತಂದರೆ, ನೀವೇನಾದರೂ ಫಸ್ಟ್ ಇಯರ್ ಇತ್ತಂತಂದರೆ ನಿಮ್ಮ 12th ಅಂದರೆ ನಿಮ್ಮ PUC ಪರ್ಸೆಂಟೇಜ್ ಮಿನಿಮಮ್ 60% ಆಗಿರಬೇಕು. ಆ್ಯಂಡ್ ವೈಲ್ ಸ್ಟೂಡೆಂಟ್ಸ್ ಇನ್ ದ ಸೆಕೆಂಡ್ ಆ್ಯಂಡ್ ಥರ್ಡ್ ಫೋರ್ತ್ ಇಯರ್ ಏನಾದರೂ ಆಗಿತ್ತು ಅಂತಂದರೆ, ಅದು ಫಾರ್ ಎಕ್ಸಾಂಪಲ್ ನೀವೇನಾದ್ರಿಗೆ ಸೆಕೆಂಡ್ ಇಯರು, ಥರ್ಡ್ ಇಯರು, ಫೋರ್ತ್ ಇಯರ್ ಅಥವಾ ಯಾವ್ದಾದ್ರು ಸೆಮ್ ಓದ್ತಿರೋ ಆಯ್ತಂದರೆ ನಿಮಗೆ 60% ಆಗಿರಬೇಕು, ಅಥವಾ 6 SGP ಅಂತ ಏನು ಕರಿತೀನೋ ಅದೇ ಇರಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ, ಚಿಲ್ಡ್ರನ್ ಆಫ್ ಎಂಪ್ಲಾಯಿ ಆಫ್ ಬಡ್ಡಿ ಫಾರ್ ಸ್ಟಡಿ ಆ್ಯಂಡ್ LG ಎಲೆಕ್ಟ್ರಾನಿಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆರ್ ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸ್ಕಾಲರ್ಶಿಪ್. ಅಂತಂದರೆ ಇದನ್ನ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ LG ಯಾರಿದ್ದಾರೆ, ಎಲೆಕ್ಟ್ರಾನಿಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರು, ಮತ್ತು ಬಡ್ಡಿ ಫಾರ್ ಸ್ಟಡಿ ಇದರಲ್ಲಿ ವರ್ಕ್ ಮಾಡುವಂಥ ಪೇರೆಂಟ್ಸ್ ಮಕ್ಕಳು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರಲ್ಲ. ರಿಮೈನಿಂಗ್ ಎಲ್ಲನೂ ಕೂಡ UG ಆ್ಯಂಡ್ PG ಕೋರ್ಸಸ್ ಓದುವಂಥ ಸ್ಟೂಡೆಂಟ್ಸು ಮಿನಿಮಮ್ 60% ಮಾಡ್ಕೊಂಡಿತ್ತಂದರೆ ನಿಮ್ಮ ಪ್ರಿವಿಯಸ್ ಇಯರ್ರೆ ನೀವು ಅಪ್ಲೈ ಮಾಡಬಹುದು. ಎಲ್ಲ ಒಂದು ಸ್ಟೂಡೆಂಟ್ ಕೂಡ ಅಪ್ಲೈ ಮಾಡ್ಬೋದು. ನೋಟ್ ಕೊಟ್ಟಿದ್ದಾರೆ, ನೋಡ್ಕೋಬೋದು. ಪ್ರಿಫರೆನ್ಸ್ ವಿಲ್ ಬಿ ಯಾರಿಗೆ ಜಾಸ್ತಿ ಅಮೌಂಟ್ ಮದ್ದು ಕೊಡ್ತಾರಪ್ಪ ಅಂದರೆ ಯಾರೆಲ್ಲ ಮೆರಿಟರಿಯಸ್ ಸ್ಟೂಡೆಂಟ್ ಅಂದರೆ ಯಾರೆಲ್ಲ ಚೆನ್ನಾಗಿ ಸ್ಕೋರ್ ತೊಗೊಂಡಿರ್ತಾರೆ ಅವರಿಗೆ, ಆ್ಯಂಡ್ ಫೀಮೇಲ್ ಸ್ಟೂಡೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ವಿತ್ ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಆಫ್ ನಾಟ್ ಮೋರ್ ದೆನ್ 8 lakh. ನಿಮಗೆ ಅಂದರೆ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಬಟ್ ಜಾಸ್ತಿ ಪ್ರಿಫರೆನ್ಸ್ ಯಾರಿಗೆ ಕೊಡ್ತಾರೆ ಸ್ಕಾಲರ್ಶಿಪ್ ಅಂತಂದರೆ ಯಾರೆಲ್ಲ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂತಂದರೆ 60% ಅಂದರೆ 60% ಇದ್ದವರಿಗೆ ಕೊಡಲ್ಲ. ಚೆನ್ನಾಗಿ 70, 80, 90, 95 ಈ ರೀತಿ ಚೆನ್ನಾಗಿ ಯಾರೆಲ್ಲ ಮಾರ್ಕ್ಸ್ ತೊಗೊಂಡಿರ್ತಾರೋ ಅಂಥ ಒಂದು ಸ್ಟೂಡೆಂಟ್ಸ್ನ ಫಸ್ಟ್ಲೇ ತೊಗೊತಾರೆ. ಆ್ಯಂಡ್ ಅದರಲ್ಲೂ ಕೂಡ ಮತ್ತು ಫೀಮೇಲ್ಗೆ ಜಾಸ್ತಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಯಾರಿಗೆಲ್ಲ 8 ಲಕ್ಷಕ್ಕಿಂತ ಕೆಳಗಡೆ ನಿಮ್ದು ಇನ್ಕಮ್ ಇದೆಯೋ ಅವ್ರಿಗೆ ಜಾಸ್ತಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಯಾವುದಪ್ಪ ಅಂದರೆ ಕಾಲೇಜ್ ಕೂಡ ನೋಡ್ಬೋದು. ಅದು ಕಾಲೇಜ್ ಎಷ್ಟು ಕೂಡ ನೋಡಿದ್ರು ಕೂಡ ಬರೀಬೇಡ. ಎಲ್ಲ ಒಂದು ಇಂಡಿಯಾದಲ್ಲಿ ಬರುವಂಥ ಯಾವುದಾದ್ರೂ ಒಂದು ಯೂನಿವರ್ಸಿಟಿಗೋ ಅಥವಾ ಬೋರ್ಡ್ಗೆ ಯಾವುದಾದ್ರು ನೀವು ಸ್ಟಡಿ ಮಾಡ್ತಂದರೆ ನೀವು ಅಪ್ಲೈ ಮಾಡಬಹುದು. ಬೆನಿಫಿಟ್ಸ್ ಇದರಿಂದ ಏನಪ್ಪ ಸಿಗುತ್ತಪ್ಪ ಅಪ್ಲೈ ಮಾಡಿತ್ತಪ್ಪ ಅಂದರೆ ನೋಡಿ, ಫಾರ್ UG ಸ್ಟೂಡೆಂಟ್ಸ್ 50% ಆಫ್ ಟ್ಯೂಷನ್ ಫೀಸ್ ಆರ್ ಅಪ್ ಟು INR 1 lakh. ಯಾರಿಗೆ UG ಸ್ಟೂಡೆಂಟ್ಸ್ ಅಪ್ ಟು 1 lakh ಅಂತ ಹೇಳಿದ್ರೆ. ಆ್ಯಂಡ್ PG ಸ್ಟೂಡೆಂಟ್ಸ್ 50% ಆಫ್ ಟ್ಯೂಷನ್ ಫೀಸ್ ಆರ್ ಅಪ್ ಟು INR 2 lakh ವಿಚ್ ಎವರ್ ಈಸ್ ಲೆಸ್ಸರ್ ಅಂತ ಕಾಣಿಸ್ತು. ಆ್ಯಂಡ್ ಫಾರ್ ಮೆರಿಟರಿಯಸ್ ಕಂಡೀಷನ್ ವಿತ್ 0 ಟ್ಯೂಷನ್ ಫೀಸ್ ಆ್ಯಂಡ್ ದ ಫ್ಯಾಮಿಲಿ ಇನ್ಕಮ್ ಲೆಸ್ ದೆನ್ 8 lakh ದವ್ರಿಗೆ UG ಸ್ಟೂಡೆಂಟ್ಸ್ ವಿಲ್ ಬಿ ರಿಸೀವ್ 50,000 ಆ್ಯಂಡ್ PG ಸ್ಟೂಡೆಂಟ್ಸ್ ವಿಲ್ ಬಿ ರಿಸೀವ್ 1 lakh. ಅದು ಮೇಲೆಲ್ಲ ಕೂಡ ಬಿಟ್ಟಾಕಿ ಕೂಡ ಅದು ನಾವು ನೋಡಿದ್ರ ಪ್ರಕಾರ ಮೇಲೆ ಬಿಟ್ಟಾಕಿ ಇಲ್ಲಿ ಕೆಳಗಡೆ ಕಾಣ್ತಿದ್ದು ಯಾರಲ್ಲಿ ಸೆಲೆಕ್ಷನ್ ಅಂದರೆ ಯಾರೆಲ್ಲ ಇಲ್ಲಿದೆ ಸೆಲೆಕ್ಟ್ ಆಗ್ತಿರೋ ನಿಮಗೆ UG ಸ್ಟೂಡೆಂಟ್ ಅವ್ರಿಗೆ 50,000 ಕೊಡ್ತಿದ್ದಾರೆ. ಆ್ಯಂಡ್ PG ಸ್ಟೂಡೆಂಟ್ಸ್ಗೆ 1 lakh ಕೂಡ ನಿಮಗೆ ಸ್ಕಾಲರ್ಶಿಪ್ ಬರ್ತಾಯಿದೆ. ನಿಮಗೆ ಈಗ ಒಂದು ಸ್ವಲ್ಪ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. 50,000 1 ಲಕ್ಷ ಅಂತಂದರೆ ನಿಮಗೆ ಕನ್ಫ್ಯೂಷನ್ ಅಂದರೆ ಸ್ವಲ್ಪ ಗಾಬರಿ ಅಂತ ಹಾಗೆ ಆಗ್ತಾರೆ. ನಿಮಗೆ ಈ ರೀತಿ ನಾನು ಅಂತಂದ್ರೆ ಕನ್ಫ್ಯೂಷನ್ ಅವಾಯ್ಡ್ ಮಾಡೋಕ್ಕೋಸ್ಕರನೇ ನಮಗೆ ಬಂದಿರೋಂಥ ಸ್ಕಾಲರ್ಶಿಪ್ನ ಎಷ್ಟೊಂದು ವೀಡಿಯೋ ಮಾಡಿದ್ದೀನಿ ನಾನು. ಬೇಕಾದರೆ ಅಂದರೆ ನಮಗೆ ಕೂಡ 1 ಲಕ್ಷ ರೂಪಾಯಿ ಬಂದಿರೋದು ಕೂಡ ಮಾಡಿದ್ದೀನಿ. ಯಾವುದೇ ರೀತಿ ಫೇಕ್ ಅಲ್ಲ, ಜೆನ್ಯೂನ್. 1 ಲಕ್ಷ ರೂಪಾಯಿ ಯಾವುದಾದ್ರು ಬೇಕಾದರೂ ಸುಳ್ಳು ಹೇಳ್ಬೋದು. ದುಡ್ಡಿನ ವಿಚಾರ ಮಾತ್ರ ನಾನು ಯಾವುದೂ ಕೂಡ ಸುಳ್ಳು ಹೇಳಲ್ಲ. ಸರಿನಾ?
ಓಕೆ, ಅಪ್ಲೈ ಅಂತಂದರೆ ನಿಮಗೆ ಇಲ್ಲಿ ಒಂದೇನಪ್ಪ ಅಂದರೆ ಅಪ್ಲೈ ಮಾಡಿದ ತಕ್ಷಣ ಬರಬೇಕಂತಲ್ಲ. ಇದರಲ್ಲಿ ನಿಮ್ಗೆ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿತ್ತು ಅಂತಂದರೆ ಹೇಳ್ದಂಗೆ ನಿಮ್ಗೆ 8 ಲಕ್ಷಕ್ಕಿಂತ ಕೆಳಗಡೆ ನಿಮ್ಮದು ಇನ್ಕಮ್ ಇದ್ದು, ಅದರಲ್ಲೂ ಕೂಡ ಎಸ್ಪೆಷಲಿ ಲೇಡೀಸ್ಗೆ ಅಂತ ಹೇಳಿದ್ರೆ, ಹುಡುಗರಿಗೆ ಕೊಡಲ್ಲ ಅಂತಲ್ಲ, ಕೊಡ್ತಾರೆ ಅಪ್ಲೈ ಮಾಡಿ, ಬಟ್ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿರೋದು ಹುಡುಗಿರು ಅಂತ ಹೇಳಿದಾರೆ. ಸೊ ಎಲ್ಲನೂ ಕೂಡ ಕನ್ಸಿಡರ್ ಮಾಡಿಕೊಂಡು ಲಿಮಿಟೆಡ್ ಸ್ಟೂಡೆಂಟ್ಸ್ಗೆ ಕೊಡ್ತಿರುವಂಥದ್ದು, ಬಟ್ ಅಪ್ಲೈ ಮಾಡುವಂತೆ ಮಾಡಿ. ಓಕೆ, ಇದಕ್ಕೆ ಅಪ್ಲೈ ಮಾಡೋಕ್ಕೆ ನಿಮ್ಗೆ ಏನೇನೆಲ್ಲ ಬೇಕಂತ ಕೇಳ್ಬೋದು. ಈಗ ನೋಡಿ, ಕ್ಲಾಸ್ 12 ಮಾರ್ಕ್ಸ್ ಶೀಟ್ ಬೇಕಾಕಂದ್ರೆ ಹೇಳಿದರೆ, ನೀವು ಏನಾದರೂ ಫಸ್ಟ್ ಇಯರ್ ಓದ್ತಾ ಇತ್ತಂದ್ರೆ ನಿಮಗೆ ಕ್ಲಾಸ್ ಅಂದರೆ 12th ಮಾರ್ಕ್ಸ್ ಶೀಟ್ ಬೇಕಾಗ್ತದೆ. ಅದನ್ನು ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಓದ್ತಾ ಇತ್ತಂದ್ರೆ ನಿಮ್ಮ ಪ್ರಿವಿಯಸ್ ಇಯರ್ ಮಾರ್ಕ್ಸ್ ಶೀಟ್, ಓಕೆ, ಅದು ಬೇಕಾಗ್ತದೆ. ಆ್ಯಂಡ್ ಗೌರ್ಮೆಂಟ್ ಇಶ್ಯೂಡ್ದ ಅಡ್ರೆಸ್ ಪ್ರೂಫ್, ಓಕೆ, ಅಡ್ರೆಸ್ ಪ್ರೂಫ್ ಯಾವುದಾದ್ರು ಕಾಮನಾಗಿ ಎಲ್ಲರೂ ಕೂಡ ಆಧಾರ್ ಕಾರ್ಡ್ ಇರ್ತದೆ, ಅದನ್ನು ಕೊಟ್ಟರೆ ಸಾಕು. ಓಕೆ, ಪ್ರೂಫ್ ಆಫ್ ಫ್ಯಾಮಿಲಿ ಇನ್ಕಮ್, ಯಾಕಂದರೆ 8 ಲಕ್ಷಕ್ಕಿಂತ ಕೆಳಗಡೆ ಇದ್ದವ್ರು ಕೊಡುತ್ತೆ ಅಂತ ಹೇಳಿದ್ರೆ. ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್, ಓಕೆ, ITR ಸ್ಟೇಟ್ಮೆಂಟ್ ಇರಬೇಕಾಗ್ತದೆ. ಇನ್ಕಮ್ ಅಂದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಬೇಕಾಗ್ತದೆ. ಓಕೆ, ಅವ್ರು ಹೇಳಿದರೆ ಎನಿ ಒನ್ ಆಫ್ ದ ಫಾಲೋವಿಂಗ್ ಡಾಕ್ಯುಮೆಂಟ್, ಯಾವುದಾದ್ರೂ ಕೆಳಗಡೆ ಇರುವಂಥದ್ದು ಅದಾದ್ರೂ ಕೊಡ್ರಿ, ಅಥವಾ ಸ್ಯಾಲ್ರಿ ಸ್ಲಿಪ್ ಆದ್ರೂ ಕೊಡ್ರಿ, ಅಥವಾ ಫಾರ್ಮ್ 16 ಅಂತ ಇದೆ. ಇಫ್ ಸ್ಯಾಲ್ರಿಡ್, ಯಾರಾದರೂ ಸ್ಯಾಲ್ರಿಡ್ ಆಗಿತ್ತಂದ್ರೆ ನಿಮ್ಗೆ ಗೊತ್ತಿರ್ತದೆ ಫಾರ್ಮ್ 16 ಬಗ್ಗೆ, ಅಥವಾ BPL ಆರ್ ರೇಷನ್ ಕಾರ್ಡ್, ಇಷ್ಟರಲ್ಲಿ ಯಾವುದಾದ್ರೂ ಒಂದಾದರೂ ಇರಬೇಕಾಗ್ತದೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಕಡೆ ಕಾಣ್ತಿದೆ ನೋಡಿರಿ, ಇನ್ಕಮ್ ಪ್ರೂಫ್ ಸರ್ಟಿಫಿಕೇಟ್, ಇನ್ಕಮ್ ಪ್ರೂಫ್ ಸರ್ಟಿಫಿಕೇಟ್, ಓಕೆ, ಇನ್ಕಮ್ ಪ್ರೂಫ್ ಕೂಡ ಸರ್ಟಿಫಿಕೇಟ್ ಕೂಡ ಬೇಕಾಗ್ತದೆ. ಆ್ಯಂಡ್ ಅದು ಸೈನ್ಡ್ ಬೈ ದಿ ತಹಶೀಲ್ದಾರ್ ಆರ್ BDO ಅವ್ರದ್ದು ಸೈನ್ ಆಗಿರಬೇಕು. ಓಕೆ, ಅಥವಾ ಫಾರ್ ಎಕ್ಸಾಂಪಲ್ ರೂರಲ್ ಏರಿಯಾದವ್ರಿಗೆ ಮಾತ್ರ. ಓಕೆ, ಲೆಟರ್ ಆರ್ ಸರ್ಟಿಫಿಕೇಟ್ ಫ್ರಮ್ ಗ್ರಾಮ ಪಂಚಾಯತ್, ಅಂದರೆ ಸೈನ್ಡ್ ಆ್ಯಂಡ್ ಸ್ಟ್ಯಾಂಪ್ಡ್ ಆಗಿರಬೇಕಾಗ್ತದೆ. ಆ್ಯಂಡ್ ನೆಕ್ಸ್ಟು ಪ್ರೂಫ್ ಆಫ್ ಅಡ್ಮಿಷನ್, ಓಕೆ, ಯಾಕಂದ್ರೆ ಅಡ್ಮಿಷನ್ ಆಗಿರೋದು ಪ್ರೂಫ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಫೀಸ್ ಕಟ್ಟಿದಂದ್ರೆ ಆಲ್ಮೋಸ್ಟ್ ನಿಮ್ಮ ಹತ್ರ ಇರ್ತದೆ, ಅದನ್ನು ಕೊಡಿ ಸಾಕು. ಆ್ಯಂಡ್ ಬೋನಾಫೈಡ್ ಸರ್ಟಿಫಿಕೇಟ್ ಫ್ರಮ್ ದ ಇನ್ಸ್ಟಿಟ್ಯೂಟ್, ಬೋನಾಫೈಡ್ ನಿಮ್ಮ ಕಾಲೇಜಲ್ಲಿ ಕೇಳಿದ್ರೆ ಅವರೇ ಬೇಕಾದ್ರೆ ಬರ್ಕೊಡ್ತಾರೆ, ಒಂದು ಬೋನಾಫೈಡ್ ಒಂದು ಅವ್ರದ್ದು ಬೇಕಾಗ್ತದೆ. ಆ್ಯಂಡ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಫ್ ದ ಬೆನಿಫಿಟ್, ಯಾರಿಗೆ ಇಲ್ಲಿ ಯಾವ ಒಂದು ಅಕೌಂಟಿಗೆ ಬೇಕಂತ ಅಂದ್ಕೊಂಡಿರ್ತಾರೋ ಆ ಒಂದು ಬ್ಯಾಂಕ್ ಒಂದು ಅಕೌಂಟ್ ಡೀಟೇಲ್ಸ್ ಬೇಕಾಗ್ತದೆ. ಆ್ಯಂಡ್ ಫೋಟೋಗ್ರಾಫು, ಇತ್ತೀಚೆಗೆ ತೆಗೆದಿರುತ್ತೆ ಒಂದು ಫೋಟೋ ಕೊಡಿ. ನೋಡಿ, ಇದಿಷ್ಟು ಕೂಡ ಬೇಕಾಗುತ್ತೆ. ಫಾರ್ ಇದನ್ನೆಲ್ಲ ಕೂಡ ಡಾಕ್ಯುಮೆಂಟ್ಸ್ ನೋಡಿ ಕೆಲವೊಬ್ರು ಏನು ಮಾಡಿಬಿಡ್ತಾರೆ ಅಂತಂದರೆ, ಎಷ್ಟೋ ಜನ ಅಪ್ಲಿಕೇಶನ್ ಹಾಕಲ್ಲ. ಓಕೆ, ಸೊ ಮಸ್ಟ್ ಏನು ಮಾಡ್ರಿ, ನಮ್ಮ ಒಂದು ಚಾನಲ್ ನೋಡ್ತಿರೋರಿಗೆ ಏನು ಮಾಡ್ರಪ್ಪ ಅಂದರೆ, ಈ ನಮ್ಮ ಒಂದು ಚಾನಲ್ ನೋಡೋರು, ಈ ವಿಡಿಯೋ ನೋಡೋರು ಎಷ್ಟೋ ಜನ ಆಗ್ತಿರಲ್ಲ. ಸೊ ನೀವು ಯಾರೆಲ್ಲ ನಿಮ್ಗೆ ದುಡ್ಡು ಬೇಕು ಅಂದ್ಕೊಂಡಿರ್ತಾರೋ ಹಾಕ್ರಿ, ಬರೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಸರಿ, ಯಾವ ರೀತಿ ಅಪ್ಲೈ ಮಾಡ್ಬೋದು ಅಂತ ಕಾಣಿಸ್ಬೋದು ನಿಮಗೆ. ಈ ಒಂದು ಈಗ ಕಾಣಿಸ್ತಿಲ್ವ, ಈ ಒಂದು ಪೇಜ್ನ ನಿಮಗೆ ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಥವಾ ವಾಟ್ಸಪ್ ಚಾನಲ್ ಪ್ರೊವೈಡ್ ಮಾಡಿರ್ತೀನಿ. ಓಪನ್ ಮಾಡ್ಕೋರಿ. ಇಲ್ಲಿ ಬಂದ ತಕ್ಷಣ ನಿಮಗೆ ಅಪ್ಲೈ ನಾವು ಅಂತ ಕಾಣ್ಬೋದು. ನಿಮಗೆ ಎಲ್ಲಾದರೂ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಬರ್ತದೆ. ಯಾರೆಲ್ಲ ಕೂಡ ಇದುವರೆಗೂ ಕೂಡ ಒಮ್ಮೆ ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತಂದರೆ ಇಲ್ಲಿ ರಿಜಿಸ್ಟ್ರೇಷನ್ ಆಗಬೇಕಾಗ್ತದೆ. ಮೊದಲು ಇಲ್ಲಿ ಕಾಣಿಸ್ತಿದೆ ನೋಡಿ, ತೋರಿಸ್ತೀನಿ ನಿಮಗೆ. ಅಥವಾ ಕ್ರಿಯೇಟ್ ಅಕೌಂಟ್, ಮೊದಲು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಲಾಗಿನ್ ಆಗಬೇಕು. ಮೊದಲು ಇನ್ನೂ ಕೂಡ ಯಾರು ಕೂಡ ಲಾಗಿನ್ ಆಗಿಲ್ಲ ಇದುವರೆಗೂ ಅಂತಂದರೆ, ಮೊದಲು ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ಲಾಗಿನ್ ಆಗಿ ಪ್ರತಿಯೊಂದು ಈ ಡೀಟೇಲ್ಸ್ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ ಹೇಳಿದ್ರೆ ನೋಡಿರಿ, ಅವರೆಲ್ಲನೂ ಕೂಡ ಕೊಟ್ಬಿಟ್ಟು ನೀವು ಅಪ್ಲೈ ಮಾಡಬೇಕು. ಓಕೆ, ನಮ್ಮ ಆ್ಯಸ್ ಎ ಯೂಟ್ಯೂಬರ್ ರೂಲ್ಸ್ ಪ್ರಕಾರ ಕೆಲವೊಂದಿಷ್ಟು ಇಲ್ಲಿ ತೋರಿಸೋಕ್ಕಾಗಲ್ಲ ನಮಗೆ. ಸೊ ಹಾಗಾಗಿಬಿಟ್ಟು ನಿಮಗೆ ಹೇಳ್ತಿದ್ದೀನಿ ಅಷ್ಟೇ. ಏನೇನೆಲ್ಲ ಇಷ್ಟೆಲ್ಲ ಗೊತ್ತಿತ್ತಂದರೆ ನೀವು ಹಾಕ್ಕೊಂತೀರ. ಓಕೆ, ಫಸ್ಟ್ ಟೈಮ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಹುಷಾರಾಗಿ ಮಾಡಿ. ನಾನು ಪದೇ ಕೊನೆಯದಾಗ ವೀಡಿಯೋದಾಗ ಹೇಳ್ತಿರ್ತೀನಿ. ಯಾಕಂದರೆ ಫಸ್ಟ್ ಟೈಮ್ ನೀವೇನಾದರೂ ಅಪ್ಲಿಕೇಶನ್ ಹಾಕ್ತಿದ್ದೀರ ಅಂತಂದರೆ ನೆಕ್ಸ್ಟ್ ಟೈಮ್ ಹಾಕುವಾಗ ಪದೇ ಕೇಳಲ್ಲ. ಒನ್ ಟೈಮ್ ಹಾಕ್ತಿರ ಅಂತಂದರೆ ನೆಕ್ಸ್ಟ್ ಟೈಮ್ ಜಸ್ಟ್ ನಿಮಗೆ ಸರಿ ಇದೆಯಲ್ಲ ಅಂತ ಚೆಕ್ಔಟ್ ಮಾಡ್ಕೊಳ್ಳೋದು ಅಷ್ಟು ಇರ್ತದೆ. ನೆಕ್ಸ್ಟ್ ಸಬ್ಮಿಟ್ ಕೊಟ್ಬಿಟ್ರೆ ಎಲ್ಲರೂ ಕೂಡ ಅಪ್ಲಿಕೇಶನ್ ಆಗ್ತಿರ್ತಾವೆ. ಸೊ ಎಲ್ಲರೂ ಕೂಡ ಹೇಳೋದಷ್ಟೇ, ಅಪ್ಲಿಕೇಶನು ಮಸ್ಟ್ ಎಲ್ಲರೂ ಕೂಡ ಹಾಕ್ರಿ. ಎಷ್ಟು ಹುಡುಗರಿಗೆ ಬರ್ತಾಯಿದ್ದಾವೆ. ಸರಿ, ಇದೇ ಥರನಾಗಿ ಬೇರೆ ಸ್ಕಾಲರ್ಶಿಪ್ ಬರ್ತಾ ಇರ್ತವೆ ಅಂತಂದು ನಮ್ಮ ಚಾನಲ್ ಹೇಳ್ತಿರ್ತೀವಿ. ಹಂಗೆ ಬೇಕಂತಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅವನಷ್ಟೇ, ಬಾಯ್.